ನೋಡಿ, ನಾವು ಹೀಗೆ JSS ಹೋಟೆಲ್ಗೆ ಒಂದು ಟೀ ಹಾಕೊಂಡು ಹೋಗೋಣ ಅಂತ ಬಂದ್ವಿ. ಆದರೆ ಇಲ್ಲಿ ಹೋಟೆಲ್ ಕ್ಲೋಸ್ ಆಗಿತ್ತು. ನಾನು ಒಂದು ಕ್ಷಣ ಕನ್ಫ್ಯೂಸ್ ಆಗಿಬಿಟ್ಟೆ. ಏನಪ್ಪ ಇದು, ಹೋಟೆಲ್ ಕ್ಲೋಸ್ ಆಗಿಬಿಟ್ಟದಲ್ಲ, ಏನಾಗೋಯ್ತು ಅಂತ ಗಾಬರಿ ಆಗ್ಬಿಟ್ಟೆ. ಆದರೆ ನೋಡಿ, ಇಲ್ಲಿ ನೋಡಿ ಕ್ಲೋಸ್ ಆಗಿದೆ. ಸೊ ಇದಕ್ಕೆ ಮೂಲ ಕಾರಣ ಬಂದು ಗ್ಯಾಸ್ ಇಲ್ಲ, ಅಡುಗೆ ಅನಿಲ ಇಲ್ಲ. ಸೊ ಆದ್ದರಿಂದ ಏನಾಗಿದೆ, ನಮ್ಮ JSS ಹೋಟೆಲ್ ಸದ್ಯದ ಪರಿಸ್ಥಿತಿಗೆ ತಾತ್ಕಾಲಿಕವಾಗಿ ಕ್ಲೋಸ್ ಮಾಡ್ಕೊಂಡಿರ್ತಾರೆ ಅಷ್ಟೇ. ಅರ್ಥ ಆಯ್ತಾ? ಅದನ್ನು ಹೊರತುಪಡಿಸಿ ಬೇರೆ ಏನೂ ಇಲ್ಲ. ಗ್ಯಾಸ್ ಸಿಗ್ತಾಯಿಲ್ಲ. ಇವಾಗ ಏನಾಗ್ಬಿಟ್ಟಿದೆ, ಎಷ್ಟೋ ಹೋಟೆಲ್ಗಳಲ್ಲಿ ಗ್ಯಾಸ್ ಸಿಲಿಂಡರ್ ಒಂದು ಸಮಸ್ಯೆ ಆಗ್ಬಿಟ್ಟು ಏನಾಗ್ಬಿಟ್ಟಿದೆ, ಅಡುಗೆ ಅನಿಲ ಇಲ್ಲದೇ ಇರೋ ಕಾರಣದಿಂದ ಹೋಟೆಲ್ಗಳನ್ನು ಸಹ ಮುಚ್ಚಿಬಿಟ್ಟು ಸುಮ್ಮನಿದ್ದಾರೆ. ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೊ ನಮ್ಮ ಏನು ಈ ಒಂದು JSS ಈ ಒಂದು ಹೋಟೆಲು ತುಂಬ ಚೆನ್ನಾಗಿದೆ. ಇಲ್ಲಿ ಬರ್ತಕ್ಕಂಥವ್ರು ಒಂದು ಸಲ ವಿಸಿಟ್ ಹಾಕಿ ಅಟ್ಲೀಸ್ಟ್ ಒಂದು ಟೀನಾರು ಕುಡ್ದೋಗೋಣ ಅಂತ ಬರ್ತಾರೆ. ಸೊ ಯಾಕಂದ್ರೆ ಇಲ್ಲಿನ ಒಂದು ಪರಿಸರ, ಸುಂದರವಾದ ಈ ಒಂದು ಸಿರಿವನ, ಇದನ್ನೆಲ್ಲ ನೋಡಿಕೊಂಡು ಒಂದು ಟೀನೋ ಒಂದು ತಿಂಡಿನೋ ಏನೋ ಒಂದು ಮಾಡೋಣ ಅಂತ ಬರ್ತಾರೆ. ಆದರೆ ಮೂಲ ಕಾರಣ ಅಡುಗೆ ಅನಿಲದ ಅಭಾವದಿಂದ ಸದ್ಯಕ್ಕೆ JSS ಹೋಟೆಲ್ ಏನಿದೆ ಇದನ್ನ ತಾತ್ಕಾಲಿಕವಾಗಿ ನಿಷೇಧಿಸಿದ್ದಾರೆ. ದಯವಿಟ್ಟು ಯಾರು ಸಹ ಗೊಂದಲಕ್ಕೆ ಒಳಪಡುವ ಅಗತ್ಯವಿಲ್ಲ. ಗ್ಯಾಸ್ ಸಿಲಿಂಡರ್ ಸೌಲಭ್ಯ ಹೆಚ್ಚು ಸರಬರಾಜು ಆದಲ್ಲಿ ಮತ್ತೆ ಪುನರಾರಂಭ ಆಗುತ್ತೆ. ಅರ್ಥ ಆಯ್ತಾ? ಸೊ ಈಗ ಸದ್ಯಕ್ಕೆ ಗ್ಯಾಸ್ ಸಿಲಿಂಡರ್ ಅಂದರೆ ಅಡುಗೆ ಅನಿಲದ ಅಭಾವ ಇರೋದರಿಂದ ಏನಾಗಿದೆ, ತಾತ್ಕಾಲಿಕವಾಗಿ ನಿಷೇಧವನ್ನು ಮಾಡಿಕೊಂಡಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಸೊ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರಿಗೆ ಇದೊಂದು ಇಂಪಾರ್ಟೆಂಟ್ ವಿಚಾರ ಅಂದ್ಬಿಟ್ಟು ತಲುಪಿಸ್ತಾ ಇದ್ದೀನಿ. ಇಲ್ಲಿ ಯಾವುದೇ ತರಹದ ಹೋಟೆಲ್ ಮುಚ್ಚೋದಾಗಲಿ ಮತ್ತೊಂದು ಮಗದೊಂದು ಏನೂ ಆಗಿಲ್ಲ. ಅಡುಗೆ ಅನಿಲದ ಕೊರತೆಯಿಂದ ಸದ್ಯಕ್ಕೆ ತಾತ್ಕಾಲಿಕವಾಗಿ ನಿಷೇಧ ಮಾಡಿಕೊಂಡಿದ್ದಾರೆ. ಒಂದ್ಸಲ ಮಲೆ ಮಾದಪ್ಪನ ದರ್ಶನ ಮಾಡ್ಕೊಳ್ಳಿ. ಪ್ರತಿಮೆ 108 ಅಡಿ ಎತ್ತರದ ಪ್ರತಿಮೆಯ ದರ್ಶನದೊಂದಿಗೆ ಈ ಒಂದು ಮುಖ್ಯ ಸಂದೇಶವನ್ನು ತಿಳಿಸಿರ್ತೀನಿ. ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸತಕ್ಕಂಥ ಭಕ್ತಾದಿಗಳು ಸದ್ಯಕ್ಕೆ ಗ್ಯಾಸ್ ಸಿಲಿಂಡರ್ ಅಭಾವ ಇರೋದ್ರಿಂದ ಹೋಟೆಲ್ಗಳ ವಿಚಾರದಲ್ಲಿ ಸ್ವಲ್ಪ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಲ್ಲಿ. ಧನ್ಯವಾದಗಳು.